ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ವಯಸ್ಸಾಗ್ತಾ ಇದೆ. ಮೊದಲ ಹಾಗೆ ದುಡಿಯೋ ಶಕ್ತಿ ನನ್ನಲ್ಲಿಲ್ಲ. ಈ ಹಣ ಕೊಡಿಸಿದ್ರೆ ಆ ದುಡ್ಡಿಂದ ಮುಂದಿನ ಜೀವನ ನಾನು ನನ್ನ ಹೆಂಡತಿ ನೋಡ್ಕೊಳ್ತೀನಿ ಸ್ವಾಮಿ. ನಾನು 30 ವರ್ಷ ದುಡ್ದಿದ್ದೀನಿ. ದುಡಿಯೋ ತನಕ ನಮ್ಮನೆ ಜೇನುಗೂಡು ಥರ ಇತ್ತು. ನಾನು ಒಂದು ದಿನ ರಿಟೈರ್ಡ್ ಆದೆ ಸ್ವಾಮಿ. ಅವತ್ತಿಂದ ನನಗೆ ನಮ್ಮ ಮನೆಯಲ್ಲಿ ಬೆಲೆ ಇಲ್ದಾಗಾಯಿತು. ಆ ಬೆಲೆನ ಈ ಮೂಲಕ ತಾವು ವಾಪಸ್ ಕೊಡಿಸ್ಬೇಕು ಅಂತ ಅರಿಕೆ ಮಾಡ್ಕೊಳ್ತೀನಿ ಸ್ವಾಮಿ. ಇವರಾನ ಈ ಕೇಸ್ ಒಂಥರ ವಿಚಿತ್ರವಾಗಿದೆ. ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಮಧ್ಯೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದರೆ ಇವರು ಅದನ್ನೆಲ್ಲ ಮನೇಲೆ ಸೆಟ್ಲ್ ಮಾಡ್ಕೊಳ್ದೆ ಕೋರ್ಟ್ಗೆ ಹೋದ್ರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋದು ಹೋಗುತ್ತೆ. ಆದರೆ ಇವರು ಅದನ್ನೆಲ್ಲ ಕೋರ್ಟ್ ತಗೊಂಬಂದ್ರೆ ನ್ಯಾಯಾಲಯದ ಸಮಯ ವ್ಯರ್ಥ ಆಗುತ್ತೆ. ಸಣ್ಣ ಪುಟ್ಟ ಜಗಳಗಳಿಗೆಲ್ಲ ಅಪ್ಪ ಅಮ್ಮ ನ್ಯಾಯಾಲಯಕ್ಕೆ ಬಂದರೆ ತಾವು ತಾನೇ ಯಾವ ರೀತಿ ತೀರ್ಮಾನ ಕೊಡೋದಕ್ಕೆ ಸಾಧ್ಯ ಹೇಳಿ ಇವರನ್ನ. ಆದ್ರಿಂದ ಇವರು ಹಾಕಿರೋ ಕೇಸನ್ನು ತಾವು ಡಿಸ್ಮಿಸ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ದಟ್ಸ್ ಆಲ್ ಇವರ. ನೋಡಿ ವಕೀಲರೇ, ಇದು ನ್ಯಾಯಾಲಯ. ಇಲ್ಲಿ ಯಾವುದೇ ಥರದ ಕೇಸ್ ಬಂದರೂ ಅದಕ್ಕೆ ನ್ಯಾಯ ಒದಗಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದು ಅಪ್ಪ ಅಮ್ಮ ಆದರೂ ಸರಿ, ಅತ್ತೆ ಮಾವ ಆದರೂ ಸರಿ, ಗಂಡ ಹೆಂಡತಿ ಆದರೂ ಸರಿ, ಅತ್ತೆ ಸೊಸೆ ಆದರೂ ಸರಿ, ನ್ಯಾಯ ಒದಗಿಸಬೇಕಾದದ್ದು ನಮ್ಮ ಧರ್ಮ. ಅಲ್ಲ ರೀ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಾನೂನಿದೆ ಅಲ್ವಾ? ನಿಮಗೆ ಗೊತ್ತಿಲ್ವಾ ಅದು? ನೋಡಿ, ಬೆಳೆಯೋ ತನಕ ಅಪ್ಪ ಅಮ್ಮ ಬೇಕು, ಬೆಳೆದಾದ್ಮೇಲೆ ಬೇಡ ಅಂದರೆ ಎಷ್ಟು ಸರಿ? ಅಪ್ಪ ಅಮ್ಮ ಮಾಡೋದೆಲ್ಲ ಮಕ್ಕಳಿಗಲ್ವೇನ್ರಿ? ಮಕ್ಕಳು ಕೂಡ ಅದೇ ರೀತಿ ಅಪ್ಪ ಅಮ್ಮನ ನೋಡ್ಕೋಬೇಕಲ್ವಾ? ನೋಡಿ, ಅಪ್ಪ ಮಕ್ಕಳ ಮೇಲೆ ಕೇಸ್ ಹಾಕಿದ್ದಾರೆ ಅಂದರೆ ಇದುವರೆಗೆ ಅವ್ರಿಗೆ ಎಷ್ಟು ನೊಂದಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಕೇಸನ್ನು ನಾನು ವ್ಯಾಲಿಡ್ ಅಂತ ಪರಿಗಣಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ್ನೇ ನೋಡ್ಕೊಳಕ್ಕಾಗದೇ ಇರೋರು ಅಪ್ಪ ಅಮ್ಮನ ಆಸ್ತಿನ ಹೆಂಗ್ರಿ ನೋಡ್ಕೊಳಕ್ಕಾಗುತ್ತೆ? ಅದರಿಂದ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಮುಂದಿನ ಡೇಟ್ ಕೊಡ್ತೀನಿ, ಅದರ ಡೀಟೇಲ್ಸ್ ಎಲ್ಲ ತಗೊಳ್ಳಿ. ಈಗಾಗಲೇ ಅವರು ಸಾಕಷ್ಟು ನೊಂದಿದ್ದಾರೆ. ಇನ್ನೂ ಈ ಕೇಸನ್ನು ನಾವು ಎಳೆದು ಹೆಚ್ಚಿಗೆ ನೋವು ಕೊಡೋದು ಬೇಡ. ನಾಳೆನೇ ಡೇಟ್ ಕೊಡ್ತೀನಿ. ಈಗ ಕೇಸ್ ಈಸ್ ಅರ್ಜೆಂಟ್. ಲಕ್ಷ್ಮೀ ನಿವಾಸ ಲಕ್ಷ್ಮೀ